ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ವ್ರತದ ಶುಭ ಸಂದರ್ಭದಲ್ಲಿ ಅಮ್ಮನವರನ್ನ ಕಳಸದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವುದು ನಮ್ಮ ಸುಂದರ ಸಂಪ್ರದಾಯ. ಇಂದು ನಮ್ಮ ಮನೆಯಲ್ಲಿ ಸಿಗುವ ಈ ಪದಾರ್ಥಗಳನ್ನು ಬಳಸಿ ವರಮಹಾಲಕ್ಷ್ಮಿ ಕಳಸವನ್ನ ಹೇಗೆ ಸಿದ್ಧಪಡಿಸಬಹುದು ಎಂದು ನೋಡೋಣ. ಮೊದಲಿಗೆ ಕಳಸವನ್ನ ಸ್ವಚ್ಛವಾಗಿ ತೊಳೆದು ಸಿದ್ಧಪಡಿಸಿಕೊಳ್ಳಿ. ಕಳಸದ ಒಳಗೆ ಶುದ್ಧ ನೀರು ಅಥವಾ ಅಕ್ಕಿಯನ್ನ ಮುಕ್ಕಾಲು ಭಾಗ ಹಾಕಬೇಕು. ನಾನಿಲ್ಲಿ ಅಕ್ಕಿಯನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಲಕ್ಷ್ಮೀ ವ್ರತ ಮುಗಿದ್ಮೇಲೆ ಇದನ್ನ ನಾವು ಪ್ರಸಾದವಾಗಿ ಸ್ವೀಕರಿಸ್ತೀವಿ. ಸೊ ಅದಕ್ಕೆ ನಾನಿಲ್ಲಿ ಅಕ್ಕಿ ತಗೊಂಡಿದ್ದೀನಿ. ನೀವು ಬೇಕು ಅಂದ್ರೆ ನಿಮ್ಮ ಮನೆ ಹತ್ರ ಇರುವ ನಲ್ಲಿ ಅಥವಾ ಕೊಳಾಯಿಗೆ ಪೂಜೆ ಮಾಡಿ ಶುದ್ಧ ನೀರನ್ನ ತಗೊಳ್ಬಹುದು. ಇದಾದ ನಂತರ ಕಳಸದ ಹೊರಭಾಗಕ್ಕೆ ಗಂಧ, ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಅಕ್ಷತೆಯನ್ನ ಅರ್ಪಿಸೋಣ. ವೀಕ್ಷಕರೇ, ನಂತರ ಕಳಸದ ಒಳಗೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಳಸದ ಒಳಗೆ ಅರಿಶಿಣ, ಕುಂಕುಮ, ಅಕ್ಷತೆ, ಅರಿಶಿಣದ ಕೊಂಬು ಮತ್ತೆ 5 ಗೋಡಂಬಿ, 1 ಗೋಟಡಿಕೆ, 6 ಏಲಕ್ಕಿ, 5 ಗೋಮತಿ ಚಕ್ರ, 5 ಲಕ್ಷ್ಮಿ ಕವಡೆ, 5 ಬಾದಾಮಿ, 5 ಲವಂಗ, 5 ಕಮಲದ ಬೀಜ ಮತ್ತೆ 5 ದ್ರಾಕ್ಷಿ. ಇನ್ನು ಯಾವುದಾದ್ರೂ ಒಂದು ಚಿನ್ನದ ವಸ್ತು ಮತ್ತೆ ಯಾವುದಾದ್ರೂ ಒಂದು ಬೆಳ್ಳಿ ವಸ್ತು. ನಾನಿಲ್ಲಿ ಹೊಸದಾಗಿ ತಗೊಂಡಿರುವಂತಹ ಬೆಳ್ಳಿ ಉಂಗುರನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಬೆಳ್ಳಿ ಕಾಯಿನ್, ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಕಾಯಿನ್ನ ಹಾಕ್ಬಹುದು. ನಾನಿಲ್ಲಿ ಒಂದು 10 ರೂಪಾಯಿ ಕಾಯಿನ್ನ ಹಾಕ್ತಾ ಇದ್ದೀನಿ. ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಕಲ್ಸಕ್ಕರೆ ಮತ್ತೆ ಲಕ್ಷ್ಮಿಗೆ ಪ್ರಿಯವಾದಂತಹ ಕೆಂಪು ಹೂ, ಜೊತೆಗೆ ನಿಮ್ಮ ಹತ್ರ ಬೇರೆ ರೀತಿ ಹೂ ಇದೆ ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬಹುದು. ಕೊನೆಯದಾಗಿ ಲಾವಂಚ ಬೇರು ಮತ್ತೆ ಜಾವದು ಪೌಡರ್ ಅಂತ ಹೇಳಿ, ಇದು ಬಂದು ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಇದು ಲಕ್ಷ್ಮಿಗೆ ಪ್ರಿಯವಾದದ್ದು. ಜಾವದು ಪುಡಿ ಸುಗಂಧಕ್ಕಾಗಿ ಬಳಸುವ ಪದಾರ್ಥ. ಇದನ್ನ ಕಳಸದ ಒಳಗೆ ಹಾಕುವುದು ಕಡ್ಡಾಯ ಏನಿಲ್ಲ. ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ಬಳಸುತ್ತಿದ್ರೆ ಪೂಜೆಯಲ್ಲಿ ಇದನ್ನ ಅರ್ಪಿಸಬಹುದು. ಹಾಗೆ ಇದನ್ನ ಹಾಕಿದ್ರೆ ತುಂಬಾ ಘಮ ಬರುತ್ತೆ ಅಂತ ಹೇಳಿ ಈ ಪೌಡರ್ ಅನ್ನ ಬಳಸ್ತಾರೆ. ಇನ್ನು ಕೊನೆಯದಾಗಿ ಕಳಸವನ್ನ ಇಟ್ಕೊಂಡು ಲಕ್ಷ್ಮೀ ದೇವಿಯನ್ನ ನೆನೆಸ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ. ಏನಂತ ಅಂದ್ರೆ, ನಮ್ಮ ಕುಟುಂಬದ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯಲಿ. ಮನೆಯಲ್ಲಿ ಸದಾ ಸಂತೋಷ ಮತ್ತು ನೆಮ್ಮದಿ ನೆಲೆಸಿರಲಿ. ನಾವು ಮಾಡುವ ಎಲ್ಲ ಶುಭ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಶ್ರೀ ವರಮಹಾಲಕ್ಷ್ಮಿ ದೇವಿಯನ್ನ ಭಕ್ತಿಯಿಂದ ಸಂಕಲ್ಪ ಮಾಡಿ ನಮಸ್ಕಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಸಿದ್ಧ ಆಗಿರೋ ಕಳಸಕ್ಕೆ ಅಂದ್ರೆ ಕಳಸದ ಬಾಯಿಗೆ ಮಾವಿನ ಎಲೆಗಳನ್ನ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ಪ್ರತಿಷ್ಠಾಪಿಸಬೇಕು. ಅರಿಶಿಣ ಕುಂಕುಮ ಹಚ್ಚಿ ಅಲಂಕರಿಸಬೇಕು. ನಂತರ ಕಳಸದ ಸುತ್ತಲೂ ಹೂಗಳು, ಅಕ್ಷತೆ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನ ಸುಂದರವಾಗಿ ಜೋಡಿಸಬೇಕು. ಹೀಗೆ ಸರಳವಾಗಿ ಕಳಸವನ್ನ ಸಿದ್ಧಪಡಿಸಿ ಶ್ರೀ ವರಮಹಾಲಕ್ಷ್ಮಿ ದೇವಿಯನ್ನ ಭಕ್ತಿಯಿಂದ ಆವಾಹನೆ ಮಾಡಿ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಈ ಪದ್ಧತಿಯಲ್ಲಿ ಮುಖ್ಯವಾದುದು ವಸ್ತುಗಳ ಸಂಖ್ಯೆಗಿಂತ ಶ್ರದ್ಧೆ ಮತ್ತು ಭಕ್ತಿ. ತೋರಿಕೆ ಭಕ್ತಿಗಿಂತ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟರಲ್ಲಿ ದೇವಿಯ ಪೂಜೆಯನ್ನ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ. ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.